ನೋಡಿ ಒಂದು ಕಂಡೀಷನ್ ಅನುಭವ ಬಂತು ನಾವು ತಿಳ್ಕೋಬೇಕಾದ್ರೆ ಒಂದು ಕಂಡೀಷನ್. ಇವತ್ತು ಬಳ್ಳಾರಿಯ ಉಪವಿಜ್ಞಾನ ಕೇಂದ್ರದಲ್ಲಿ ಬಳ್ಳಾರಿಯ ಜಿಲ್ಲೆಯ ಬೇರೆ ಬೇರೆ ತಾಲೂಕಿನಿಂದ ವಿಜ್ಞಾನ ಬೋಧಿಸ್ತಕ್ಕಂಥ ಶಿಕ್ಷಕರಿಗೆ ಒಂದು ಕಾರ್ಯಾಗಾರವನ್ನು ನಾವು ಇಲ್ಲಿ ಏರ್ಪಡಿಸಿದ್ದೀವಿ. ಸೊ ನಾನು ಡಾಕ್ಟರ್ PS ಕಂದಗಲ್ ಅಂತ ಸಂಪನ್ಮೂಲ ವ್ಯಕ್ತಿಯಾಗಿ ಇವತ್ತು ನಾನು ಬಂದಿದ್ದೀನಿ. ಸೊ ಈ ಒಂದು ಕಾರ್ಯಾಗಾರದಲ್ಲಿ ವಿಜ್ಞಾನವನ್ನು ಹೇಗೆ ಬೋಧಿಸಬೇಕು ಮತ್ತು ಮಕ್ಕಳಿಗೆ ತಿಳಿವಾಗಿ ಹೇಗೆ ಹೇಳಬೇಕು ಮತ್ತು ಈ ಟೆಕ್ನಾಲಜಿನ ಬಳಸಿಕೊಂಡು ಬೋಧನೆಯನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಕಾರ್ಯಾಗಾರವನ್ನು ನಡೆಸ್ತಾ ಇದ್ದೇವೆ. ಸೊ ಒಟ್ಟು ಒಂದು 100ಕ್ಕಿಂತ ಹೆಚ್ಚು ಶಿಕ್ಷಕರು ಜಿಲ್ಲೆಯ ಬೇರೆ ಬೇರೆ ಭಾಗದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸೊ ಇದೊಂದು ಒಂಥರ ಉತ್ತಮವಾದ ಒಂದು ಕಾರ್ಯ. ಯಾಕಂದರೆ ವಿಜ್ಞಾನ ಕೇಂದ್ರ ಈ ಥರ ಒಂದು ಶಿಕ್ಷಕರ ಎಂಪವರ್ಮೆಂಟ್ ಪ್ರೋಗ್ರಾಮನ್ನು ಮಾಡ್ತಾ ಇದ್ದದ್ದು ಭಾಳಷ್ಟು ಸಂತೋಷ. ಸೊ ಈ ಥರದ ಕಾರ್ಯಕ್ರಮಗಳು ಹಲವಾರು ಆಗಬೇಕು ಮತ್ತು ಟೀಚರ್ಸ್ಗೆ ಏನದಲ್ಲ ಒಂದು ಹೊಸ ಜ್ಞಾನ ಅವ್ರಿಗೆ ಪಡಿಬೇಕು. ಅದ್ರ ಜೊತೆಗೆ ಆ ಜ್ಞಾನವನ್ನು ಅವರು ಕ್ಲಾಸ್ ರೂಮ್ಗೆ ಒಯ್ದು ಮುಡಿಸ್ತಕ್ಕಂಥ ಜವಾಬ್ದಾರಿಯನ್ನು ಅವ್ರು ತಗೋತಾರೆ. ಸೊ ಹೀಗಾಗಿ ನಾವು ಒಟ್ಟಾರೆ ಈ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ತರಬೇಕಾಯಿತು ಅಂದರೆ ಈ ಥರ ಕಾರ್ಯಕ್ರಮಗಳು ಶಿಕ್ಷಕರ ಎಂಪವರ್ಮೆಂಟ್ ಪ್ರೋಗ್ರಾಮ್ಗಳು ಮೇಲಿನ ಮೇಲೆ ಆಗ್ತಾ ಸೊ ಸಾಕಷ್ಟು ಸಹಾಯ ಕೂಡ ಅವ್ರಿಗೆ ಆಗುತ್ತೆ. ಸೊ ಈ ಕಾರ್ಯಕ್ರಮದಲ್ಲಿ ಬರೀ ಥಿಯರಿ ಪಾರ್ಟ್ ಅಷ್ಟೇ ಅಲ್ಲ, ಈವನ್ ಪ್ರಾಕ್ಟಿಕಲ್ಗಳು ಕೂಡ ಈ ಪ್ರಯೋಗಗಳನ್ನು ಕ್ಲಾಸ್ ರೂಮ್ದಲ್ಲಿ ನಾವು ಹೇಗೆ ಮಾಡ್ಬೋದು ಅನ್ನೋದು. ಯಾಕಂದರೆ ಈ ನಮ್ಮ ಭಾಗದಲ್ಲಿ ಗ್ರಾಮೀಣ ಭಾಗದಲ್ಲಿ ಪ್ರಯೋಗಗಳ ಕೊರತೆ ಇದೆ. ಸೊ ಪ್ರಯೋಗಗಳು ಇಲ್ಲದೇ ಇದ್ದರೂ ಕೂಡ ಕ್ಲಾಸ್ ರೂಮ್ದಲ್ಲೇ ಪ್ರಯೋಗಗಳನ್ನು ಹೇಗೆ ಮಾಡ್ಬೋದು ಅನ್ನೋದ್ರು ಕೂಡ ನಾವು ಅವರಿಗೆ ತಿಳುವಳಿಕೆ ಕೊಡ್ತಾ ಇದ್ದೀವಿ. ಸೊ ಎಲ್ಲ ದೃಷ್ಟಿಯಿಂದ ಇದೊಂದು ಉತ್ತಮವಾದಂಥ ಕಾರ್ಯಕ್ರಮ ಅಂತ ನಾನು ಅಂದ್ಕೊಂಡಿದ್ದೇನೆ. ಪ್ರಮುಖವಾಗಿ ಯಾವ ವಿಷಯಗಳ ಬಗ್ಗೆ ಈಗ ಪ್ರಮುಖವಾಗಿ ನಾವು ಸೈನ್ಸ್ ಅಂದರೆ ಇವರು CBZ ಟೀಚರ್ಸ್ ಇದ್ದಾರೆ. CBZ ಅಂತಂದರೆ ಅವರು ಸ್ಕೂಲ್ನಲ್ಲಿ ಬಯಾಲಜಿ, ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ ಈ 3 ವಿಷಯಗಳನ್ನು ಬೋಧಿಸ್ತಾರೆ. ಸೊ ಈ 3 ವಿಷಯಗಳ ಕುರಿತು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅದರಲ್ಲಿ ಹೆಚ್ಚಾಗಿ ಭೌತಶಾಸ್ತ್ರದ ಕ್ಲಿಷ್ಟಕರವಾದಂಥ ಕಾನ್ಸೆಪ್ಟ್ಗಳನ್ನು ಟೀಚರ್ಸ್ಗೆ ನಾವು ಹೇಳ್ಕೊಡ್ತಾ ಇದ್ದೇವೆ. ಯಾಕೆಂದರೆ ಅವರ ಸಮಸ್ಯೆಗಳು ಸಾಕಷ್ಟಿದ್ದಾವೆ, ಅದರಲ್ಲೂ ಭೌತಶಾಸ್ತ್ರ ವಿಷಯ ಸಂಬಂಧಪಟ್ಟಂಗೆ. ಯಾಕಂದರೆ CBZ ಟೀಚರ್ಸ್ ಇರೋದ್ರಿಂದ ಅವರು ಡಿಗ್ರಿ ಹಂತದಲ್ಲಿ ಕೆಮಿಸ್ಟ್ರಿ, ಬಯಾಲಜಿ ಮತ್ತು ಜಿಯಾಲಜಿ ಮಾತ್ರ ಓದಿರ್ತಾರೆ, ಫಿಸಿಕ್ಸ್ ಓದಿರೋದಿಲ್ಲ. ಸೊ ಹೀಗಾಗಿ ಅವರು ಪಾಠ ಮಾಡುವಾಗ ಅವ್ರು ಬರ್ತಕ್ಕಂಥ ಸಮಸ್ಯೆಗಳು ಕೂಡ ಏನದಲ್ಲ ಅವರು ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪರಿಹರಿಸ್ಕೊಳ್ತಾ ಇದ್ದಾರೆ. ವೀಕ್ಷಕರೇ, ಉಪಪ್ರಾದೇಶಿಕ ವಿಜ್ಞಾನ ಕೇಂದ್ರದಲ್ಲಿ ಇಂದು ಬಳ್ಳಾರಿ ಜಿಲ್ಲೆಯ ಸರ್ಕಾರಿ ಮತ್ತು ಅನುದಾನಿತ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕರಿಗೆ ಒಂದು ದಿನದ ಮಟ್ಟಿಗೆ ಕಾರ್ಯಾಗಾರವನ್ನು ಏರ್ಪಡಿಸಿದ್ದೀವಿ. ಈಗಾಗಲೇ ನಮ್ಮ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿರುವಂಥ ಡಾಕ್ಟರ್ PS ಕಂದಗಲ್ ಸರ್ ಅವರು ಮಾತನಾಡಿದಾಗ ಹೇಳಿದರು, ವಿಜ್ಞಾನ ಶಿಕ್ಷಕರಿಗೆ ಕೆಮಿಸ್ಟ್ರಿ ಮತ್ತು ಬಯಾಲಜಿ ಪಾಠಗಳು ಸುಲಭವಾಗಿ ಅರ್ಥೈಸಿಕೊಂಡು ಅದನ್ನು ಮಕ್ಕಳಿಗೆ ಬೋಧನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅವರು ಸ್ವತಃ ಕೆಮಿಸ್ಟ್ರಿ, ಬಯಾಲಜಿನ ಅವರು ಡಿಗ್ರಿ ಮಟ್ಟದಲ್ಲಿ ಓದಿರ್ತಾರೆ. ಆದರೆ ಭೌತಶಾಸ್ತ್ರ ವಿಷಯಗಳನ್ನ ಅವರು ಕ್ರಮೇಣವಾಗಿ ಮರ್ತಿರ್ತಾರೆ. ಯಾಕಂದರೆ ಅವರು PUC ವರೆಗೂ ಮಾತ್ರ ಓದಿರ್ತಾರೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾಯಿದೆ, ವಿಜ್ಞಾನ ಶಿಕ್ಷಕರಿಗೆ ಶಾಲೆಗಳಲ್ಲಿ ಭೌತಶಾಸ್ತ್ರದ ಏನು ಪಾಠಗಳಿರ್ತವೆ ಅದು ತುಂಬ ಕಷ್ಟ ಆಗಿರೋದ್ರಿಂದ ಅದನ್ನು ಅವರು ಸುಲಭ ರೀತಿಯಲ್ಲಿ ಹೇಗೆ ಬೋಧನೆ ಮಾಡಬೇಕು ಅನ್ನೋದು ಈಗಾಗಲೇ ಇತ್ತೀಚೆಗೆ ನಡೆದಂಥ ಜಿಲ್ಲಾ ಪಂಚಾಯತಿಯಲ್ಲಿ ಇಲಾಖೆ ಕಡೆಯಿಂದ ಒಂದು ಕಾರ್ಯಾಗಾರ ನಡೆದಿತ್ತು. ಅದರಲ್ಲಿ ಟೀಚರ್ಗಳು ಕೊಟ್ಟಿರುವಂಥ ಫೀಡ್ಬ್ಯಾಕ್ನ ಅನುಗುಣವಾಗಿ ನಾವೇನು ಮಾಡಿದ್ವಿ, ಇವತ್ತಿನ ಕಾರ್ಯಾಗಾರದಲ್ಲಿ ನಾವು ಭೌತಶಾಸ್ತ್ರದ ಕ್ಲಿಷ್ಟಕರ ಪಾಠಗಳಿಗೆ ಮಾತ್ರನೇ ಸೀಮಿತವಾಗಿ ಈ ಒಂದು ಕಾರ್ಯಾಗಾರವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದರಿಂದ ಇಲ್ಲಿ ಸರಿಸುಮಾರು 140 ಟೀಚರ್ಸ್ ಇಲ್ಲಿ ಬಳ್ಳಾರಿ ಜಿಲ್ಲೆಯ ವಿವಿಧ ಶಾಲೆಗಳಿಂದ ಬಂದಿರ್ತಾರೆ. ಅವರೆಲ್ಲರಿಗೂ ಈ ಒಂದು ಕಾರ್ಯಕ್ರಮ ಉತ್ತಮವಾಗಿ ಮೂಡಿ ಬಂದಿದೆ ಅಂತ ನಾನು ಅಭಿಪ್ರಾಯ ಪಡ್ತಾ ಇದ್ದೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.